ಹೆಲೋ ಎವ್ರಿವನ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ಒಂದು ಬ್ಲಾಗಲ್ಲಿ ಕ್ಲೌಡ್ ಕಿಚನ್ ರಿಲೇಟೆಡ್ ಪ್ರಶ್ನೆಗಳನ್ನ ಅಡ್ರೆಸ್ ಮಾಡ್ತೀನಿ, ಮತ್ತು ಅದ್ರ ಜೊತೆಗೇ ನಮ್ಮ ಸಿಂಪಲ್ ಲೈಫ್ ಸ್ಟೈಲನ್ನು ಸಹ ಶೇರ್ ಮಾಡ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಬ್ಲಾಗ್ಸ್ನ ನೋಡಿ. ಸೊ ಮೊದಲಿಗೆ ಕ್ಲೌಡ್ ಕಿಚನ್ ರಿಲೇಟೆಡ್ ಪ್ರಶ್ನೆನ ಚೂಸ್ ಮಾಡಿದ್ದೀನಿ. ಮೊನ್ನೆ ಕ್ಲೌಡ್ ಕಿಚನ್ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಕಾಮೆಂಟ್ ಬಂದಿತ್ತು. ನಾನು ಪರ್ಸ್ನಲಾಗಿ ಇನ್ನೂ ಅವ್ರಿಗೆ ರಿಪ್ಲೈ ಮಾಡಿಲ್ಲ, ಯಾಕಂದರೆ ಈ ಥರ ಏನಾದರೂ ಪ್ರಶ್ನೆ ಬೇರೆಯವರಲ್ಲೂ ಇದ್ದರೆ, ಏನಾದರೂ ಕಾಮೆಂಟ್ ಮೂಲಕ ಕೇಳಲಿಕ್ಕೆ ಆಗದಿದ್ದರೆ ಅವರು ಇದನ್ನು ಕೇಳಿ ಅರ್ಥ ಮಾಡ್ಕೋಬೋದು ಹೇಗೆ ಎತ್ತ ಅಂತ ಹೇಳಿಬಿಟ್ಟು. ಸೊ ಮೊದಲನೇ ಪ್ರಶ್ನೆ ಅಶ್ವಿನಿ ನವೀನ್ ಅವ್ರದ್ದು. ಮ್ಯಾಮ್, ಫುಡ್ ಡೆಲಿವರಿ ಬಗ್ಗೆ ತಿಳಿಸಿ. ನಿಮ್ಮ ಹಸ್ಬೆಂಡ್ ಒಬ್ಬರೇ ಎಲ್ಲರಿಗೂ ಡೆಲಿವರಿ ಮಾಡೋಕ್ಕೆ ಹೇಗೆ ಸಾಧ್ಯ? ಯಾರನ್ನಾದರೂ ಡೆಲಿವರಿಗೆ ಅಂತ ಇಟ್ಕೊಂಡಿದ್ದೀರಾ? ಪ್ಲೀಸ್ ತಿಳಿಸಿ ಅಂತ ಇವರು ಕಾಮೆಂಟ್ ಮೂಲಕ ಕೇಳಿದ್ದಾರೆ. ಆ್ಯಕ್ಚುಲಿ ನೀವು ನೋಡ್ದಂಗೆ ನಾವು ಯಾರನ್ನು ಫುಡ್ ಡೆಲಿವರಿಗೆ ಅಂತ ಇಟ್ಕೊಂಡಿಲ್ಲ. ನಾವು ಮೊದಲು ಕ್ಲೌಡ್ ಕಿಚನ್ ಬಿಸ್ನೆಸ್ ಶುರು ಮಾಡಿದಾಗ ಸೆಪ್ಟೆಂಬರ್ ಮಂತಲ್ಲಿ ನಮಗೆ ರೆಸ್ಪಾನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಬಿಸ್ನೆಸ್ಗೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ. ನಾವು ಯಾರನ್ನೂ ಹೈಯರ್ ಮಾಡಿರಲಿಲ್ಲ. ನಾನು ಮತ್ತು ಯಜಮಾನ್ ಇಬ್ಬರೇ ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ವಿ. ಹೇಗೆ ಮ್ಯಾನೇಜ್ ಮಾಡಿದ್ವಿ ಅಂತ ಅಂದರೆ, ಇವಾಗ ನಾವು ಕಾಲ್ಸಲ್ಲಿ ಮಾತಾಡೋವಾಗ ಕಸ್ಟಮರ್ಸ್ದು ಕಾಲ್ ರಿಸೀವ್ ಮಾಡಿಬಿಟ್ಟು ಅವ್ರ ಜೊತೆ ಆರ್ಡರ್ಸ್ನ ತಗೊಳ್ಳೋವಾಗ ಅವ್ರಿಗೆ ಕ್ಲಿಯರಾಗಿ ಹೇಳಿಬಿಡ್ತೀವಿ, ನೀವು ಆರ್ಡರ್ ಕೊಟ್ಟ ಮೇಲೆ ನಾವು ಫುಡ್ಡನ್ನ ಪ್ರಿಪೇರ್ ಮಾಡಿ ನಿಮ್ಮ ಮನೆಗೆ ಡೆಲಿವರಿ ಮಾಡೋದಕ್ಕೆ ಇಷ್ಟೊತ್ತು ಆಗುತ್ತೆ ಅಂತ ಅವ್ರಿಗೆ ಹೇಳಿಬಿಡ್ತೀವಿ ಟೈಮ್ ಪೀರಿಯಡ್ನ. ಫಾರ್ ಎಕ್ಸಾಂಪಲ್, ಇವಾಗ ಕಸ್ಟಮರು ಒಂದು 9 ಗಂಟೆಗೆ ಕಾಲ್ ಮಾಡಿಬಿಟ್ಟು ನಮಗೆ ಬ್ರೇಕ್ಫಾಸ್ಟ್ ಬೇಕು, ಇದು ಬೇಕು ಅಂತ ಆರ್ಡರ್ ಕೊಟ್ಟಾದ್ಮೇಲೆ ನಾವು ಅವ್ರಿಗೆ ಹೇಳ್ತೀವಿ, ಇವಾಗ 9 ಗಂಟೆಗೆ ನೀವು ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀರಾ, 9:15 ಆಗುತ್ತೆ ನಿಮ್ಮ ಆರ್ಡರ್ ನಿಮ್ಮ ಮನೆಗೆ ತಲುಪೋದಕ್ಕೆ ಅಂತ ಹೇಳಿ ಅವ್ರಿಗೆ ಕ್ಲಿಯರಾಗಿ ಹೇಳಿಬಿಡ್ತೀವಿ. ಸೊ ಆ ಅರ್ಧ ಗಂಟೆಯಲ್ಲಿ ಇನ್ನೂ ಕೆಲವಷ್ಟು ಆರ್ಡರ್ಸ್ ಬಂದಾಗ ಎಲ್ಲವನ್ನು ಒಟ್ಟಾಗಿ ಪ್ಯಾಕ್ ಮಾಡಿ ಒಂದೇ ಸಮಯದಲ್ಲಿ ಒಂದು 3 ಇಲ್ಲಾಂದರೆ 4 ಆರ್ಡರ್ಸ್ನ ಯಜಮಾನರು ಡೆಲಿವರಿ ಮಾಡ್ತಿದ್ರು. ಒಂದೊಂದು ಆರ್ಡರ್ ತಗೊಂಡು ನಾವು ಹೋಗ್ತಾ ಇರಲಿಲ್ಲ. ಏನಾದರೂ ಅನ್ಫಾರ್ಚುನೇಟಾಗಿ ಒಂದು ಆರ್ಡರ್ ಬಂದಿದ್ರೆ ಆ ಒಂದು ಟೈಮ್ ಪೀರಿಯಡಲ್ಲಿ ಅದನ್ನು ಹೋಗಿ ಡೆಲಿವರ್ ಮಾಡ್ತಿದ್ರು. ಇಲ್ಲ ಅಂದರೆ ನಾವು ಒಟ್ಟಾಗಿ ಆರ್ಡರ್ಸ್ ತೊಗೊತಿದ್ವಿ. ಆ ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಯಾವ್ಯಾವ ಆರ್ಡರ್ಸ್ ಇದೆಯೋ ಅವನ್ನೆಲ್ಲನೂ ಒಂದೇ ಸಲ ಪ್ಯಾಕ್ ಮಾಡಿಕೊಂಡು ಅವ್ರಿಗೆ ನಾವು ಕೊಟ್ಟಿರುವ ಟೈಮ್ ಪೀರಿಯಡ್ಗೆ ತಕ್ಕಂಗೆ ಹೋಗಿ ಡೆಲಿವರ್ ಮಾಡ್ತಿದ್ವಿ. ಸೊ ಅದು ನಮ್ಮಿಂದ ಸಾಧ್ಯ ಆಗಿದೆ, ಯಾಕಂದರೆ ನಮ್ಮ ಕಮ್ಯುನಿಕೇಷನ್ ಕಸ್ಟಮರ್ಸ್ಗೆ ಕ್ಲಿಯರ್ ಆಗಿದೆ. ಸರ್, ನೀವು ಇಷ್ಟೊತ್ತಿಗೆ ಆರ್ಡರ್ ಮಾಡ್ತಾ ಇದ್ದೀರಾ, ಇಷ್ಟೊತ್ತು ಆಗುತ್ತೆ ನಿಮ್ಮ ಫುಡ್ ಡೆಲಿವರಿ ಮಾಡೋದಕ್ಕೆ ಅಂತ ನಾವು ಕ್ಲಿಯರಾಗಿ ಅವ್ರಿಗೆ ಟೈಮ್ ಪೀರಿಯಡ್ ಕೊಟ್ಟಾದಮೇಲೆ ನಾವು ಆ ಟೈಮ್ ಪೀರಿಯಡ್ ತಕ್ಕಂಗೆ ಅವ್ರಿಗೆ ಫುಡ್ ಡೆಲಿವರಿ ಮಾಡ್ತಿದ್ವಿ. ಅದಲ್ದಿರ ನಾವು ಬಹಳಷ್ಟು ಪ್ರೀ ಆರ್ಡರ್ಸ್ನ ತೊಗೊತಿದ್ವಿ. ಇದರಿಂದ ನಮಗೆ ಬಹಳ ಈಸಿ ಆಗ್ತಾ ಇತ್ತು ಆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ಗೆ ಕಸ್ಟಮರ್ಸ್ಗೆ ಫುಡ್ ಡೆಲಿವರಿ ಮಾಡೋದಕ್ಕೆ. ಎಕ್ಸಾಂಪಲ್, ಇವತ್ತು ನಾವು ಕ್ಲೌಡ್ ಕಿಚನ್ ಫುಡ್ ಬಿಸ್ನೆಸ್ ನಡೆಸಬೇಕು ಅಂತ ಅಂದರೆ ಒಂದಿನದ ಮುಂಚೆನೇ ನಾವು ಮೆಸೇಜಸ್ ಮೂಲಕ ಕಸ್ಟಮರ್ ಜೊತೆ ಕನೆಕ್ಟ್ ಆಗ್ತಿದ್ವಿ. ಈ ಥರ ನಾಳೆ ನಮ್ಮ ಕಿಚನ್ ಆನ್ ಆಗಿರುತ್ತೆ, ಪ್ಲೀಸ್ ನಿಮ್ದೇನಾದರೂ ಆರ್ಡರ್ಸ್ ಇದ್ದರೆ ಪ್ರೀ ಆರ್ಡರ್ಸ್ ಮಾಡಿಬಿಡ್ರಿ, ಡೆಲಿವರಿ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಅವ್ರ ಜೊತೆ ಈ ಥರ ಕಮ್ಯುನಿಕೇಟ್ ಮಾಡಿದಾಗ 10 ಜನದಲ್ಲಿ ಒಂದು 5 ಜನ ಆರ್ಡರ್ಸ್ ಮಾಡ್ತಿದ್ರು. ಸೊ ಅವರು ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ನ ಕೊಡ್ತಿದ್ರು, ಈ ಒಂದು ಟೈಮ್ಗೆ ನಮ್ಗೆ ಬೇಕು ಅಂತ ಹೇಳಿ. ಸೊ ಅದರಿಂದನೂ ಸಹ ನಮಗೆ ಈಸಿ ಆಗ್ತಿತ್ತು. ನಾವು ಯಾವುದೇ ಒಂದು ಡೆಲಿವರಿ ಬಾಯ್ನ ಹೈಯರ್ ಮಾಡಿರಲಿಲ್ಲ, ನಾವೇ ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ವಿ. ಇವಾಗ ನಾವು ಮನೆಯಿಂದ ಚಿಕ್ಕ ಬಿಸ್ನೆಸ್ಸನ್ನು ಶುರು ಮಾಡಿದ್ದು, ಇದಕ್ಕೆ ನಮಗೆ ಡೆಲಿವರಿ ಬಾಯ್ ಅಗತ್ಯ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಆರ್ಡರ್ಸ್ ಬರ್ತಿದ್ದಾಗ ನಮಗೆ ಅಗತ್ಯ ಇತ್ತು. ಆವಾಗ ನಮ್ಮ ಮನೆ ಓನರ್ ಹತ್ರ ನಾವು ಪರ್ಮಿಷನು ಸಹ ತಗೊಂಡ್ವಿ. ಈ ಥರ ನಮಗೆ ಒಬ್ಬ ಹುಡುಗ ಬೇಕಾಗುತ್ತೆ ಫುಡ್ಡನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಕೇಳಿದಾಗ ಅವರಿಲ್ಲ, ಯಾರನ್ನು ನೀವು ಹೈಯರ್ ಮಾಡೋಂಗಿಲ್ಲ ಅಂತ ಹೇಳಿ ಪರ್ಮಿಷನ್ ನಮಗೆ ಕೊಟ್ಟಿರಲಿಲ್ಲ. ಸೊ ಆದ್ದರಿಂದ ನಾವು ಅದನ್ನು ಸ್ಕಿಪೇ ಮಾಡಿಬಿಟ್ವಿ. ಆದಷ್ಟು ನಾವೇ ಡೆಲಿವರಿ ಮಾಡ್ತೀವಿ. ಮತ್ತೆ ಇನ್ನೊಂದು ಮುಖ್ಯವಾದ ಮಾತನ್ನು ಇದಕ್ಕೆ ಆ್ಯಡ್ ಆನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಅನ್ಕೋಬೋದು, ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರು ಹೇಗೆ ಪೂರ್ತಿ ದಿನ ಡೆಲಿವರಿ ಮಾಡ್ತಾರೆ ಅಂತ ಹೇಳಿ. ನಮ್ಮದು ಕ್ಲೌಡ್ ಕಿಚನ್ ಬಿಸ್ನೆಸ್ದು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರೋದು. ಸೊ
ಮುಂಚೆ ಬಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದಾಗ ಡೈಲಿ ನಾವು ಬಿಸ್ನೆಸ್ನ ನಡೆಸ್ತಾ ಇದ್ವಿ. ಆ ಒಂದು ಟೈಮಲ್ಲಿ ಯಜಮಾನ್ರು ನನ್ನ ಬಿಸ್ನೆಸ್ಗೆ ಎಂಕರೇಜ್ ಮಾಡೋದಕ್ಕೆ ರಜಾ ತಗೊಂಡಿದ್ರು ಕಂಪ್ನಿ ಕಡೆಯಿಂದ. ಅವ್ರದ್ದು ಸಿಕ್ ಲೀವು, ಪೇಯ್ಡ್ ಲೀವ್ ಅದೆಲ್ಲ ಇರುತ್ತೆ, ಅವನ್ನ ತಗೊಂಡ್ರು. ಅದಲ್ದಿರಾನೆ ಡೀಲರ್ಸ್ ಏನಾದರೂ ಮೀಟಿಂಗ್ ಇದ್ದರೆ ಅವರು ಮಧ್ಯಾಹ್ನದ ಮೇಲೆ ಹೋಗ್ತಿದ್ರು ಮೀಟಿಂಗ್ ಮಾಡೋದಕ್ಕೆ. ಬೆಳಗ್ಗೆ ನನಗೆ ಹೆಲ್ಪ್ ಮಾಡ್ತಿದ್ರು, ಮಧ್ಯಾಹ್ನದ ಹೊತ್ತು ಅವರ ಆಫೀಸ್ ಕೆಲಸ ಎಲ್ಲನೂ ಮಾಡ್ತಿದ್ರು. ಸೊ ಆ ಥರ ಅವ್ರ ಕೆಲಸಕ್ಕೂ ಸಹ ಟೈಮ್ ಕೊಟ್ಟು ಮತ್ತು ನನ್ನ ಬಿಸ್ನೆಸ್ಗೂ ಸಹ ಹೆಲ್ಪ್ ಮಾಡಿದ್ರು. ಬಟ್ ಈಗ ನಾವು ಮತ್ತೆ ಬೇರೆ ಬಾಡಿಗೆ ಮನೆಯಿಂದ ಈ ಥರ ಕ್ಲೌಡ್ ಕಿಚನ್ನ ಶುರು ಮಾಡಿದಾಗ ಈ ಮನೆ ಓನರ್ ಹತ್ರನೂ ಸಹ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿದ್ವಿ. ಈ ಥರ ನಾವು ಸೆಪ್ಟೆಂಬರಿಂದ ಕ್ಲೌಡ್ ಕಿಚನ್ನ ಶುರು ಮಾಡಿದ್ವಿ. ನಮಗೆ ಒಳ್ಳೆ ಬಿಸ್ನೆಸ್ ನಡೀತಾ ಇತ್ತು. ಬಟ್ ಏನೋ ಒಂದು ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ಯಜಮಾನ್ರೂ ಸಹ ತುಂಬ ಟ್ರಾವೆಲಿಂಗ್ ಜಾಬ್ ಮಾಡ್ತಾರೆ. ಸೊ ಅದರಿಂದ ನಾವು ರೆಗ್ಯುಲರ್ ಆಗಿ ಮಾಡೋಕ್ಕಾಗಿಲ್ಲ. ಬಟ್ ನಾವು ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಶುರು ಮಾಡಿದಾಗ ಒಳ್ಳೆ ಕಸ್ಟಮರ್ಸ್ ನಮಗೆ ಸಿಕ್ಕಿದ್ರು. ಅವ್ರಿಗೆ ನಮ್ಮ ಫುಡ್ಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಸ್ ಎ ಗೃಹಿಣಿಯಾಗಿ, ಹೋಮ್ ಮೇಕರ್ ಆಗಿ ನಾನು ವೀಕೆಂಡ್ಸಲ್ಲಿ ಅವ್ರಿಗೆ ಫುಡ್ಡನ್ನ ಮಾಡಿ ಕೊಡ್ತೀನಿ ಅಂತ ಈ ಓನರ್ ಹತ್ರ ಕೇಳಿದಾಗ ಓನರ್ ಅವರು, ಸರಿ ನಿಮ್ಮ ಮನೆಗೆ ಯಾರೂ ಬರಲ್ಲ, ನೀವು ಅಡುಗೆ ಮಾಡಿ ಅವ್ರಿಗೆ ಕೊಡ್ತೀರಾ ಅಂತ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಪರ್ಮಿಷನ್ ಕೊಟ್ಟರು. ಸೊ ಆದ್ದರಿಂದ ಈಗ ಸದ್ಯಕ್ಕೆ ನಾವು ವಾರದಲ್ಲಿ 2 ದಿನ ಮಾತ್ರನೇ ಫುಡ್ಡನ್ನು ಸರ್ವ್ ಮಾಡ್ತಾ ಇದ್ದೀವಿ, ಶನಿವಾರ ಮತ್ತು ಭಾನುವಾರ. ಯಜಮಾನ್ರು ಬಂದ್ಬಿಟ್ಟು ಸೋಮವಾರದಿಂದ ಶುಕ್ರವಾರದವರೆಗೂ ಅವ್ರ ಕೆಲಸದ ಕಡೆ ಗಮನ ಕೊಟ್ಟು ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಮತ್ತು ಶನಿವಾರ ಭಾನುವಾರ ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಒಂದು ಕ್ಲೌಡ್ ಕಿಚನ್ಗೆ. ಈ ಕ್ಲೌಡ್ ಕಿಚನ್ ಬಂದ್ಬಿಟ್ಟು ನನ್ನ ಇನ್ಕಮ್ಗೋಸ್ಕರ ಫ್ರೆಂಡ್ಸ್. ಆ್ಯಸ್ ಎ ಗೃಹಿಣಿಯಾಗಿ ಯಜಮಾನ್ರಿಗೆ ಏನಾದರೂ ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮನೇನ ಮ್ಯಾನೇಜ್ ಮಾಡಿ, ಅದ್ರ ಜೊತೆಗೇನೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನನಗೆ ಈ ಒಂದು ಕ್ಲೌಡ್ ಕಿಚನ್ ಗೊತ್ತಾಯಿತು, ಕ್ಲೌಡ್ ಕಿಚನ್ ಬಗ್ಗೆ ಗೊತ್ತಾಯಿತು. ಸೊ ಅದರಿಂದ ನಾನು ಇದನ್ನು ಮಾಡಿದ್ದೀನಿ. ಇದರಲ್ಲಿ ಇವಾಗ ವಾರಕ್ಕೆ 2 ದಿನ ನಾವು ಬಿಸ್ನೆಸ್ ಮಾಡಿದ್ರೂ ಸಹ ಒಂದಿನಕ್ಕೆ ಒಂದು 4,000 ಸಂಪಾದನೆ ಮಾಡೋ ಅಷ್ಟು ಕಸ್ಟಮರ್ಸ್ ನಮಗಿದ್ದಾರೆ. ಅದು ಬಂದ್ಬಿಟ್ಟು ಹೇಗೆ ಸಾಧ್ಯ ಅಂದರೆ ನಮ್ಮ ಡೆಡಿಕೇಶನ್, ನಮ್ಮ ಸರ್ವೀಸ್ ಮತ್ತು ಫುಡ್ ಕ್ವಾಲಿಟಿ ಮತ್ತು ಪ್ರೈಸ್. ಸೊ ಇವೆಲ್ಲನೂ ನಮ್ಮದು ಅಟ್ರ್ಯಾಕ್ಟ್ ಮಾಡುತ್ತೆ ನಮ್ಮ ಕಸ್ಟಮರ್ಸ್ಗೆ. ಸೊ ಆದ್ದರಿಂದನೇ ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಸೊ ಅವರಿಂದನೇ ನಾವಿವಾಗ ಬಿಸ್ನೆಸ್ನ ಪಡಿತಾ ಇದ್ದೀವಿ. ಇವಾಗ ನಾವು ಮತ್ತೆ ಏನು ಮಾರ್ಕೆಟಿಂಗ್ ಮಾಡಿಲ್ಲ. ಒಂದು ನಮ್ಮ ಪ್ಯಾಂಪ್ಲೆಟಲ್ಲಿ ಸ್ವಲ್ಪ ಪ್ರೈಸನ್ನು ಇನ್ಕ್ರೀಸ್ ಮಾಡಿದ್ದೀವಿ ಅಷ್ಟೇ. ಸೊ ಇವಾಗ ಚೇಂಜ್ ಮಾಡಿರೋ ಪ್ಯಾಂಪ್ಲೆಟೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಬ್ಬರು ಕೇಳಿದ್ದಾರೆ, ಹಾಯ್, ದಿಸ್ ಈಸ್ ಅರ್ಪಿತಾ. ಐ ಸ್ಟಾರ್ಟ್ ಕ್ಲೌಡ್ ಕಿಚನ್ ಇನ್ ಮೈ ಅಪಾರ್ಟ್ಮೆಂಟ್. ಯು ಆರ್ ಮೈ ಇನ್ಸ್ಪಿರೇಷನ್ ಟು ಸ್ಟಾರ್ಟ್ ದಿಸ್ ಬಿಸ್ನೆಸ್. ಕ್ಯಾನ್ ಯು ಪ್ಲೀಸ್ ಶೇರ್ ಯುವರ್ ಪ್ಯಾಂಪ್ಲೆಟ್ ಪಿಕ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಕೇಳಿದ್ದಾರೆ. ಸೊ ಅರ್ಪಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಲೌಡ್ ಕಿಚನ್ ವಿಡಿಯೋ ನೋಡಿ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವೂ ಸ್ಟಾರ್ಟ್ ಮಾಡಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನೀವು ತುಂಬ ಚೆನ್ನಾಗಿ ನಿಮ್ಮ ಬಿಸ್ನೆಸ್ನ ನಡೆಸಬೇಕು, ಒಳ್ಳೆ ಒಂದು ಆದಾಯನ ಮತ್ತು ಒಂದು ಒಳ್ಳೆ ಹೆಸರನ್ನ ಪಡಿಬೇಕು ಅಂತ ತುಂಬ ಹೃದಯದಿಂದ ಆಸೆ ಪಡ್ತಿದ್ದೀನಿ. ಇವಾಗ ನಿಮಗೋಸ್ಕರ ನನ್ನ ಪ್ಯಾಂಪ್ಲೆಟ್ನೂ ಸಹ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಪ್ಲೀಸ್ ನೋಡಿ. ಪ್ಯಾಂಪ್ಲೆಟ್ ಇಷ್ಟ ಆದರೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಮತ್ತು ಇನ್ನೊಬ್ಬರು ಲಿಖಿತಾ ಗೌಡ ಅವರು ಕಾಮೆಂಟ್ ಮೂಲಕ ಪ್ರಶ್ನೆನ ಕೇಳಿದರು. ಇಡ್ಲಿಗೆ ಏನೇನು ಹಾಕ್ತೀರಾ ಹೇಳಿ, ಅಕ್ಕಿ, ಉದ್ದಿನಬೇಳೆ ಮೆಷರ್ಮೆಂಟ್ ಹೇಳಿ ಅಂತ ಕೇಳಿದ್ದಾರೆ. ಅವ್ರದ್ದು ಇನ್ನೊಂದು ಕಾಮೆಂಟೂ ಸಹ ಬಂದಿತ್ತು. ಅವರು ಇಡ್ಲಿ ಮಾಡಿದಾಗ ಸಾಫ್ಟಾಗಿ ಬರ್ತಿರ್ಲಿಲ್ಲ. ಸೊ ಅದಕ್ಕೆ ಈ ಪ್ರಶ್ನೆನ ಕೇಳಿದ್ದಾರೆ. ನಾನು ನನ್ನ ಕ್ಲೌಡ್ ಕಿಚನಲ್ಲಿ ಒಂದೇ ಹಿಟ್ಟನ್ನು ಯೂಸ್ ಮಾಡಿಬಿಟ್ಟು 3 ವಿಧಾನದ ತಿಂಡಿಗಳನ್ನು ಮಾಡ್ತೀನಿ. ಇಡ್ಲಿ, ಸ್ಟಫ್ ದೋಸೆ ಮತ್ತು ಸ್ಪಾಂಜಿ ದೋಸೆ ಅಂದರೆ ಸೆಟ್ ದೋಸೆ ಮಾಡ್ತೀನಿ. ಅದಕ್ಕೆ ನಾನು ಒಂದೇ ಬ್ಯಾಟರನ್ನೇ ಯೂಸ್ ಮಾಡ್ತೀನಿ. ಸೊ ಯಾವ ಮೆಷರ್ಮೆಂಟ್ ಯೂಸ್ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಒಂದು ಹಳೇ ಬ್ಲಾಗಲ್ಲಿ ಹೇಳಿದ್ದೀನಿ. ಬಟ್ ನಿಮಗೋಸ್ಕರ ಇವಾಗ ಮತ್ತೆ ಹೇಳ್ತೀನಿ. ಸ್ಪ್ಲಿಟ್ ಊರದ್ ದಾಲ್ ಯೂಸ್ ಮಾಡಿದಾಗ, ಸ್ಪ್ಲಿಟ್ ಉದ್ದಿನಬೇಳೆ ಯೂಸ್ ಮಾಡಿದಾಗ 3:1 ರೇಷಿಯೋ ಯೂಸ್ ಮಾಡ್ತೀನಿ. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ಉದ್ದಿನಬೇಳೆ ತಗೊತೀನಿ. ಅದರಲ್ಲಿ ಒಂದು 2 ಚಮಚದಷ್ಟು ಮೆಂತೆ ಕಾಳನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ತೊಳೆದು ನೆನೆಸಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಅವಲಕ್ಕಿನೂ ಸಹ ನೆನೆಸಿಕ್ಕಿ ಗ್ರೈಂಡ್ ಮಾಡ್ಕೊತೀನಿ. ಆವಾಗ ಇಡ್ಲಿ ಮತ್ತು ದೋಸೆ ಎರಡೂ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಮೆಷರ್ಮೆಂಟ್ ಏನಂದರೆ 4 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಕ್ಕಿಗೆ 1 ಪೂರ್ತಿ ಗ್ಲಾಸ್ ಉದ್ದಿನ ಬೇಳೆ ಯೂಸ್ ಮಾಡ್ತೀನಿ. ಅದು ಯಾವ ಉದ್ದಿನ ಬೇಳೆ ಅಂದರೆ ಸ್ಪ್ಲಿಟ್ ಅಲ್ಲ, ಹೋಲ್ ಉದ್ದಿನ ಬೇಳೆ ಬರುತ್ತೆ, ಅದನ್ನು ಯೂಸ್ ಮಾಡ್ತೀನಿ.
ಸೊ ಅದರಿಂದನೂ ಸಹ ಚೆನ್ನಾಗಿ ಇಡ್ಲಿ ದೋಸೆ ಮಾಡ್ಬೋದು. ಲಾಸ್ಟ್ ಟೈಮ್ ನಾನು ಶೇರ್ ಮಾಡಿದ್ನಲ್ಲ ಆ ಒಂದು ಕ್ಲೌಡ್ ಕಿಚನ್ ವಿಡಿಯೋದಲ್ಲಿ ನಾನು ಯೂಸ್ ಮಾಡಿದ ಮೆಷರ್ಮೆಂಟ್ ಬಂದುಬಿಟ್ಟು 4:1, 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಹೋಲ್ ಉದ್ದಿನಬೇಳೆನ ಯೂಸ್ ಮಾಡಿದ್ದು. ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯಕಾಳೂ ಹಾಕಿದೆ, ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಅವಲಕ್ಕಿನೂ ಹಾಕಿದೆ. ಅದರಿಂದ ಇಡ್ಲಿ ದೋಸೆ ಎಲ್ಲನೂ ಚೆನ್ನಾಗಿ ಬಂದಿದೆ. ಸೊ ಈ ಒಂದು ಮೆಷರ್ಮೆಂಟ್ನ ಯೂಸ್ ಮಾಡಿ ನೀವು ಸಹ ಇಡ್ಲಿ ದೋಸೆ ಮಾಡ್ಬೋದು. ಮತ್ತು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಬಂದಿತ್ತು, ಅವ್ರಿಗೆ ಆಲ್ರೆಡಿ ನಾನು ಅರ್ಧ ರಿಪ್ಲೈ ಮಾಡಿದ್ದೀನಿ, ಚಾಟೂ ಸಹ ಮಾಡ್ತಿದ್ದೆ ಕಾಮೆಂಟ್ ಸೆಕ್ಷನಲ್ಲಿನೇ. ಬಟ್ ಸ್ವಲ್ಪ ಬ್ಯುಸಿ ಆದಮೇಲೆ ನಾನು ಸ್ಕಿಪ್ ಮಾಡಿಬಿಟ್ಟೆ. ಈ ಒಂದು ಪರ್ಟಿಕ್ಯುಲರ್ ಟಾಪಿಕಲ್ಲಿ ವಿಡಿಯೋದಲ್ಲೇ ಮಾತಾಡೋಣ ಅಂತ ಹೇಳಿಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವ್ರಿಗೂ ಸಹ ಪೂರ್ತಿಯಾಗಿ ರಿಪ್ಲೈ ಸಿಗುತ್ತೆ. ಸೊ ಅವ್ರು ಆಲ್ರೆಡಿ ಬೆಂಗಳೂರಿಂದ ಆ್ಯಕ್ಚುಲಿ ಕಾಮೆಂಟ್ ಬಂದಿದ್ದು, ನಾಗರಬಾವಿ ಹತ್ರ ಅವರು ಇರೋದು. ಅವರು ಆಲ್ರೆಡಿ ಕ್ಲೌಡ್ ಕಿಚನ್ ಶುರು ಮಾಡಿದಾರಂತೆ. ನಮ್ಮ ಸೌತ್ ಇಂಡಿಯನ್ ಫುಲ್ ಮೀಲ್ಸ್ದು ಮೆನುನ ಪ್ರಿಪೇರ್ ಮಾಡಿಬಿಟ್ಟು ಬಿಸ್ನೆಸ್ ರೂಪದಲ್ಲಿ ಅವರು ಮಾಡಿರೋದು. ಅವರು ಮಾರ್ಕೆಟಿಂಗ್ ಏನು ಮಾಡಿದ್ದಾರೆ ಅಂದರೆ, ಅವರ ಮನೆ ಹತ್ರನೇ ಅಪಾರ್ಟ್ಮೆಂಟ್ಸ್ ಇದೆಯಂತೆ, ಅಲ್ಲಿ ಪ್ಯಾಂಪ್ಲೆಟ್ಸ್ನ ಅವರೇ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿದಾರಂತೆ. ಬಟ್ ಕಾಲ್ಸ್ ಬರ್ತಿಲ್ಲ ಮತ್ತು ಬಿಸ್ನೆಸ್ ಆಗ್ತಿಲ್ಲ ಅಂತ ಒಂದು ಡಿಸಪಾಯಿಂಟ್ಮೆಂಟ್ನ ಅವರು ವ್ಯಕ್ತಪಡಿಸಿದ್ರು. ಅವ್ರ ಕಾಮೆಂಟ್ ಹೋದ್ಮೇಲೆ ನನಗೂ ಸಹ ತುಂಬ ಬೇಜಾರಾಯಿತು. ಪಾಪ ಅವ್ರು ಟ್ರೈ ಮಾಡಿದ್ದಾರೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ, ಅದು ಪರ್ಸ್ನಲ್ ಹೋಗ್ಬಿಟ್ಟು ಎಲ್ರಿಗೂ ಸಹ ಅಪಾರ್ಟ್ಮೆಂಟಲ್ಲಿ ಪ್ಯಾಂಪ್ಲೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಬಟ್ ಬಿಸ್ನೆಸ್ ಆಗ್ತಿಲ್ಲ ಅಂತ ಅಂದಾಗ ಅವ್ರ ಪ್ಲೇಸಲ್ಲಿ ನಾನಿದ್ರೂ ಸಹ ತುಂಬ ಬೇಜಾರು ಪಡ್ತಿದ್ದೆ ಅಂತ ನನಗೂ ಸಹ ತುಂಬ ಬೇಜಾರಾಯಿತು. ಇವರ ಒಂದು ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ನನಗೆ ಅರ್ಥ ಆಗಿದೆ ಏನಂದರೆ, ಇವ್ರು ಚೂಸ್ ಮಾಡಿರೋ ಫುಡ್ ಐಟಮ್ ಬಂದುಬಿಟ್ಟು ಜನರಲಿ ಹೋಟೆಲ್ಸಲ್ಲಿನೂ ಸಿಗುತ್ತೆ, ಮತ್ತು ರೆಸ್ಟೋರೆಂಟ್ಸಲ್ಲಿನೂ ಸಿಗುತ್ತೆ, ಮತ್ತು ಮನೆಯಲ್ಲೂ ಸಹ ತುಂಬ ಜನ ಮಾಡ್ಕೊತಾರೆ ಫುಲ್ ಮೀಲ್ಸ್ದು. ಸ್ಪೆಷಲಿ ಸೌತ್ ಇಂಡಿಯನ್ ಆಗಿಬಿಟ್ಟು ಸೌತ್ ಇಂಡಿಯನ್ ಫುಡ್ಗೆ ಅವ್ರು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಸೊ ಅದು ಅಷ್ಟು ಡಿಮ್ಯಾಂಡಿಂಗ್ ಆಗಿರಲ್ಲ ಅಂತ ನನ್ನ ಒಂದು ಅನಿಸಿಕೆ. ಡಿಮ್ಯಾಂಡಿಂಗ್ ಆಗಿದ್ರೂ ಸಹ ಅಪಾರ್ಟ್ಮೆಂಟ್ಸಲ್ಲಿರೋ ಬಹಳಷ್ಟು ಕಸ್ಟಮರ್ಸು ಖರೀದಿ ಮಾಡಿದ್ರೂ ಸಹ ಟೈಮ್ ತಗೊಳುತ್ತೆ. ನೀವಿವಾಗ ಅಪಾರ್ಟ್ಮೆಂಟ್ಸಲ್ಲಿ ಒಂದು 100 ಜನಕ್ಕೆ ಪ್ಯಾಂಪ್ಲೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದರೆ, ಅದರಲ್ಲಿ ಒಂದು 10 ಜನ ನಿಮಗೆ ಕಾಲ್ ಮಾಡಿಬಿಟ್ಟು ಎಂಕ್ವೈರಿ ಮಾಡಿ ಒಂದು 2 ಆ ಫುಡ್ಡನ್ನು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೇನೂ ಸಹ ಅದು ಸಕ್ಸಸ್ಸೇ ನಿಮಗೆ. ಯಾಕಂದರೆ ನೀವು ಬರೀ 100 ಜನನ ಮಾತ್ರನೇ ಕಾಂಟ್ಯಾಕ್ಟ್ ಮಾಡಿರೋದು. ಈ ಥರ ಬಿಸ್ನೆಸ್ಸಲ್ಲಿ ತುಂಬ ದುಡ್ಡು ಮಾಡಬೇಕು ಅಂತ ಅಂದರೆ ನೀವು ಆದಷ್ಟು ಹೆಚ್ಚು ಮಾರ್ಕೆಟಿಂಗ್ ಮಾಡಬೇಕಾಗಿ ಬರುತ್ತೆ. ಇವಾಗ 100 ಜನಕ್ಕೆ ಏನಾದರೂ ನೀವು ಪ್ಯಾಂಪ್ಲೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದರೆ, ಎಕ್ಸಾಂಪಲ್ ಹೇಳ್ತಾ ಇರೋದು, ಅದನ್ನು ಹೆಚ್ಚು ಮಾಡಿಸಿ. ಅಂದರೆ ಒಂದು 500 ಇಲ್ಲಾಂದರೆ 1000 ಪ್ಯಾಂಪ್ಲೆಟ್ಸ್ನ ಮಾಡಿಸ್ಬಿಟ್ಟು 1000 ಫ್ಯಾಮ್ಲಿಗೆ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆವಾಗ ನಿಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಸಿಗುತ್ತೆ. ನಾನು ನಾರ್ತ್ ಇಂಡಿಯಾದಲ್ಲಿರೋದ್ರಿಂದ ಇಡ್ಲಿ ದೋಸೆ ಫುಡ್ ಬಂದುಬಿಟ್ಟು ತುಂಬ ಡಿಮ್ಯಾಂಡಿಂಗಲ್ಲಿದೆ. ಸೊ ಆದ್ದರಿಂದನೇ ನಾನು ಈ ಒಂದು ಫುಡ್ಡನ್ನು ಚೂಸ್ ಮಾಡಿರೋದು. ನಾನೇನಾದರೂ ಸೌತಲ್ಲಿ ಇದ್ದಿದ್ರೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಾನೇನಾದರೂ ಸೌತಲ್ಲಿ ಇದ್ದಿದ್ರೆ ಈ ಥರ ಇಡ್ಲಿ ದೋಸೆ ಬಿಸ್ನೆಸ್ ಮಾಡ್ತಾ ಇರಲಿಲ್ಲ, ಇಲ್ಲ ಅಂದರೆ ನಿಮ್ಮ ಥರ ಫುಲ್ ಮೀಲ್ಸ್ಗೂ ಸಹ ಬಿಸ್ನೆಸ್ ಮಾಡ್ತಿರ್ಲಿಲ್ಲ. ನಾನು ಯಾವ ಥರ ಫುಡ್ಡನ್ನು ಚೂಸ್ ಮಾಡ್ತಿದ್ದೆ ಅಂದರೆ, ಚೋಲೆ ಭಟೋರೆ, ಇಲ್ಲಾಂದರೆ ಸಮೋಸೆ, ಮತ್ತು ಕಡಿ ಚಾವಲ್, ಇಲ್ಲಾಂದರೆ ನಾರ್ತ್ ಇಂಡಿಯನ್ ಥಾಲಿ, ರೋಟಿ, ಸಬ್ಜಿ, ಜೀರಾ ರೈಸ್, ರಾಜ್ಮಾ, ಈ ಥರ ಒಂದು ಫುಡ್ ಬಿಸ್ನೆಸ್ನ ಮಾಡ್ತಿದ್ದೆ. ಸೊ ಈ ಥರ ನಾರ್ತ್ ಇಂಡಿಯನ್ ಫುಡ್ ಬಿಸ್ನೆಸ್ ಬೆಂಗಳೂರಲ್ಲಿ ಮಾಡಿದ್ರೆ, ಸೌತ್ ಇಂಡಿಯಾದಲ್ಲಿ ಮಾಡಿದ್ರೆ ಕ್ಲಿಕ್ ಆಗುತ್ತೆ. ಸ್ಪೆಷಲಿ ಈ ಕಡೆ ಅಂದರೆ ಸಜ್ಜಾಪುರ ಕಡೆ, ವೈಟ್ ಫೀಲ್ಡ್ ಕಡೆ, ಮತ್ತು ಮಾರತಹಳ್ಳಿ ಆ ಕಡೆ ಎಲ್ಲನೂ ತುಂಬ ನಾರ್ತ್ ಇಂಡಿಯನ್ಸ್ ಇದ್ದಾರೆ. ಅದೂ ವರ್ಕಿಂಗ್ ನಾರ್ತ್ ಇಂಡಿಯನ್ಸ್ ಇರೋದು. ಸೊ ಅಲ್ಲೆಲ್ಲನೂ ಈ ಫುಡ್ಸ್ಗೆ ತುಂಬ ಡಿಮ್ಯಾಂಡಿಂಗ್ ಇರುತ್ತೆ. ಕೆಲ್ಸಕ್ಕೆ ಹೋಗೋರೆಲ್ಲನೂ ಫುಡ್ಡನ್ನು ಆರ್ಡರ್ ಮಾಡಿ ತಿಂತಾರೆ. ಮತ್ತು ಇಡ್ಲಿ ದೋಸೆ ಬಿಸ್ನೆಸ್ಸೂ ಸಹ ಆ ಕಡೆ ಸಜ್ಜಾಪುರದ ಕಡೆ ಎಲ್ಲನೂ ಕ್ಲಿಕ್ ಆಗುತ್ತೆ. ನಾವು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು. ಒಂದೊಂದ್ಸಲ ನಾವು ತುಂಬ ಕಷ್ಟಪಟ್ಟರೂ ಸಹ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಆಗಲ್ಲ. ಆವಾಗ ಡಿಮೋಟಿವೇಟ್ ಆಗಬಾರ್ದು. ರೆಗ್ಯುಲರ್ ಆಗಿ ಪ್ರಯತ್ನ ಅನ್ನೋದು ಪಟ್ಟಾಗ ಒಂದಲ್ಲ ಒಂದಿನ ನಾವು ಸಹ ಸಕ್ಸಸ್ಫುಲ್ ಆಗ್ತೀವಿ ಅಂತ ಹೇಳಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. Hello friends, so I have ordered, my mom has ordered these 3 things from Flipkart and one is for me. I have only one. You have only one. Yes, let's open it.
ತುಂಬ ಖುಷಿಯಿಂದ ಓಪನ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ಈ ನನ್ನ ಮಗನಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ, ಸೊ ಸ್ಕೆಚಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ, ಸೊ ಅದಕ್ಕೋಸ್ಕರ ಇವನಿಗೆ ಇದನ್ನು ತೆಗೆದುಕೊಟ್ಟಿದ್ದೇನೆ. ಸ್ಕೆಚ್ ಬುಕ್ ಶೋಮಿ. A5. First, I let open it. ಕೊಡೋದೇ ಇಲ್ಲ ಕೈಯಲ್ಲಿ ನನ್ನ ಮಗ, ಅಷ್ಟು ಪ್ರೀತಿ ಅವನಿಗೆ ಅವನ ಸಾಮಾನು ಅಂದರೆ. ಶೋಮಿ. Get out. Okay, now what are you going to sketch? 50 sheets. Okay. 50 sheets. In Equals each to book? In each book? 50 sheets. Can you please open mine? Whatever I have ordered for me. I know what have you ordered for you. Should I tell you? I know you know what I have ordered, but I want you to open. That's it. Mm-hmm. It's curtains and it's bed sheet. Yes. I'm doing a bet. मार्केट कल चले बेटा आज वेडनेसडे बाजार होती है, वेडनेसडे मार्केट आज ही जाना पड़ता है. लगती है यार. अभी तुम कहीं नहीं जाएगा? क्यों नहीं कहीं नहीं जाएगा, नहीं मार्केट जाना है. ಮಕ್ಳಿಗಿಬ್ಬರಿಗೂ ಎಕ್ಸಾಮ್ಸ್ ಓವರ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಸೊ ಮನೆಯಲ್ಲೇ ಇದ್ದಾರೆ. ಚಿಕ್ಕವನಂತೂ ತುಂಬ ಬ್ಯುಸಿಯಾಗಿರ್ತಾನೆ ಸ್ಕೆಚಿಂಗು ಡ್ರಾಯಿಂಗ್ ಮಾಡಿಕೊಂಡು. ದೊಡ್ಡವನು ಫುಟ್ಬಾಲ್ ಆಡೋದೇನೋ, ವಾಲಿಬಾಲ್ ಆಡೋದೇನೋ, ಫ್ರೆಂಡ್ ಮನೆಗೆ ಹೋಗೋದೇನೋ ಅದೇ ರೀತಿ ಆಗಿಬಿಟ್ಟಿದೆ. ಸ್ವಲ್ಪ ಏಜ್ ಫ್ಯಾಕ್ಟರು ಅಲ್ವಾ, ಮನೆಯಲ್ಲಿ ಕಾಲು ನಿಲ್ಲಲ್ಲ. ಒಂದು 10 ನಿಮಿಷ ಆಯಿತು ಇವನು ಫುಟ್ಬಾಲ್ ಅಕಾಡೆಮಿಗೆ ಹೋಗಿ ಬಂದು ಕುತ್ಕೊಂಡಿಲ್ಲ ಅಷ್ಟೇ. ಇವನು ಫ್ರೆಂಡ್ದು ಅಷ್ಟು ಬೇಗ ಕಾಲ್ ಬಂದುಬಿಡ್ತು ಬಾ ಮನೆಗೆ ಅಂತ. ಸೊ ಅಲ್ಲಿಗೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ. ಹೋಗೋದು ಬೇಡ ಅಂತ ಹೇಳಿ ತರಕಾರಿ ತಗೊಂಡು ಬರೋದಕ್ಕೆ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಪ್ರತಿ ಬುಧವಾರ ವೆಡ್ನೆಸ್ಡೇ ಮಾರ್ಕೆಟ್ ಅಂತ ಮಾಡ್ತಾರೆ. ತುಂಬ ಚೀಪ್ ಪ್ರೈಸಲ್ಲಿ ತರಕಾರಿಗಳೆಲ್ಲನೂ ಸಿಗುತ್ತೆ. ಸ್ಪೆಷಲಿ ನಮಗೆ ಲೋಕಲ್ ಮಾರ್ಕೆಟಲ್ಲಿ ಯಾವ್ಯಾವ ತರಕಾರಿ ಸಿಗಲ್ವೋ ಅದೆಲ್ಲನೂ ಸಿಗುತ್ತೆ. ನನಗೆ ನುಗ್ಗೆಕಾಯಿ ಈ ಮಾರ್ಕೆಟಲ್ಲಿ ಮಾತ್ರನೇ ಸಿಗೋದು. ಸೊ ಅದಕ್ಕೆ ಮ್ಯಾಂಡೇಟ್ರಿ ಯಜಮಾನ್ರು ಇರೋವಾಗ ಯಜಮಾನ್ರು ಬಂದು ತೊಗೊಂಡು ಬರ್ತಾರೆ. ಇವಾಗ ಯಜಮಾನ್ರು ಬೇರೆ ಊರಿಗೆ ಹೋಗಿದ್ದಾರೆ ಕೆಲಸದ ಮೇಲೆ. ಸೊ ಅದಕ್ಕೆ ಈ ವಾರದ ಕ್ಲೌಡ್ ಕಿಚನ್ಗೆ ನುಗ್ಗೆಕಾಯಿ ಬೇಕು ಅಂತ ಹೇಳಿ ಅದ್ರ ಜೊತೆಗೆ ಬೇರೆ ತರಕಾರಿ ಯಾವ್ಯಾವ್ದು ಬೇಕೋ ಅದನ್ನೆಲ್ಲನೂ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಬೇಗ ಮತ್ತೆ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಾವು ಸಂಜೆ 6 ಗಂಟೆಗೆ ಮನೆ ಬಿಟ್ಟಿದ್ದು, ಇವಾಗ 6:45 ಆಗ್ತಾ ಇದೆ. ಎಷ್ಟು ಬೇಗ ಕತ್ಲಾಗ್ಬಿಟ್ಟಿದೆ ನೋಡಿ. ಮನೆಗೆ ಬಂದಾದ ತಕ್ಷಣ ತರಕಾರಿ ಎಲ್ಲ ತೆಗೆದು ತೊಳೆದು ಫ್ರಿಜ್ಜಲ್ಲಿ ಜೋಡಿಸ್ದೆ. ಮಾರ್ಕೆಟ್ಗೆ ಹೋಗೋದಕ್ಕಿಂತ ಮುಂಚೆನೇ ನಾನು ಡಿನ್ನರ್ಗೆ ಅಂತ ರಸಮೂ ಸಹ ಮಾಡಿಟ್ಟಿದ್ದೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಟೊಮೆಟೊ ರಸಮ್ ಮಾಡಿದ್ದೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಇವಾಗ ರೈಸ್ ಮಾಡ್ತಾ ಇದ್ದೀನಿ. ಬಿಸಿ ರೈಸ್, ರಸ ಮತ್ತು ಅದರಲ್ಲಿ ಸ್ವಲ್ಪ ತುಪ್ಪ ಮತ್ತು ಕಾಂಬಿನೇಷನ್ಗೆ ಅಂತ ಸಿಂಪಲ್ಲಾಗಿ ಹಪ್ಳ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿದ್ವಿ. ಸಖತ್ತಾಗಿತ್ತು ಫ್ರೆಂಡ್ಸ್. ತುಂಬ ದಿನ ಆದಮೇಲೆ ಈ ಥರ ರಸಮ್ ರೈಸ್ ನಾವು ತಿಂದಿದ್ದು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ತೋರಿಸ್ಲಾ ನಿನ್ನ ಸ್ಕೆಚ್ನ? ಇವತ್ತು ಹೊಸದಾಗಿ ಸ್ಕೆಚ್ ಬುಕ್ ಬಂತಲ್ಲ, ಸೊ ಅದರಲ್ಲಿ ಇವನು ಮೊದಲನೇ ಸ್ಕೆಚ್ಚು ಇದು ಮಾಡಿದ್ದಾನೆ. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ನನ್ನ ಮಗ. In my new sketchbook. Yes, that is what I'm telling. And her name is Mitsuri. She's a Hashira from Demon Slayer. From when I have watched Demon Slayer in Hindi from Jio Cinema, I always make their characters only. I will show you them. I will show you. ಓಕೆ. No, it's in my bag. ಬಿತ್ರಿ ನನ್ನ ಮಗ ಎಲ್ಲನೂ ಸ್ಕೆಚ್ ಮಾಡಿ ಚೆನ್ನಾಗಿ ಫೈಲ್ ಮಾಡಿ ಇಟ್ಕೊಂಡಿದ್ದಾನೆ. ಸೊ ನಾನು ಈ ವ್ಲಾಗಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನನ್ನ ಮಗ ಏನೇ ಒಂದು ಸ್ಕೆಚ್ ಬುಕ್ ಆಗಿರ್ಬೋದು, ಈ ಥರ ಕಲರ್ಸ್ ಆಗಿರ್ಬೋದು ತಗೊಂಡ್ರು ಅದನ್ನು ಯೂಟಿಲೈಸ್ ಮಾಡ್ತಾನೆ, ವೇಸ್ಟ್ ಮಾಡಲ್ಲ. ಫೆಬ್ರವರಿ 8ನೇ ತಾರೀಕಿಗೆ ಬರ್ಡೇ ಇತ್ತಲ್ಲ, ಆವಾಗ ಇದನ್ನು ನಾನು ಗಿಫ್ಟ್ ಕೊಟ್ಟೆ. ಯಾಕಂದರೆ ಇವನಿಗೆ ಸ್ಕೆಚಿಂಗ್ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಜೋಪಾನವಾಗಿ ಕಾಪಾಡಿಕೊಂಡು ಎಷ್ಟೊಂದು ಸ್ಕೆಚಸ್ ಮಾಡಿದ್ದಾನೆ ಗೊತ್ತಾ, ಈ ಕಲರ್ಸ್ನ ಯೂಸ್ ಮಾಡಿಬಿಟ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದಾನೆ ಒಂದೊಂದಾಗಿ. ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿದೆ ಈ ನನ್ನ ಮಗ ಹೇಗೆ ಸ್ಕೆಚಿಂಗ್ ಮಾಡ್ತಾನೆ ಅಂತ ಹೇಳಿ. This is first Tanjiro Kamado. They all are from Demon Slayers. ಮಕ್ಕಳಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಈ ಕಾರ್ಟೂನ್ಸ್ದು ಹೆಸರೆಲ್ಲಾನು. They're anime. ಓಕೆ ಸಾರಿ, ಮಕ್ಕಳಿಗೆ ಗೊತ್ತಿರುತ್ತೆ ಈ ಆ್ಯನಿಮೆದು ಹೆಸರೆಲ್ಲಾನು. ನಮ್ಗಷ್ಟು ಗೊತ್ತಿಲ್ಲ. Demon Art. ಏನೇನು ಹೇಳು, ಹೆಸರು ಹೇಳಪ್ಪ. I will tell their all the names. ಓಕೆ ಹೇಳಿ ಬಾ, ಏನೇನು ಹೆಸರು ಇದ್ದದ್ದು? His name is Tanjiro Kamado. ತಾಂಜಿರೋ ಕಂಬಾಡೋ. His name is Zenitsusa. ಜೆನಿಸುಸಾ. Zenitsu. ಸು. Zenitsu. ಓಕೆ. Her name is Nezuko. His sister. ಓಕೆ. He's a demon but ಶಿ ಈಸ್ ಹೀಸ್ ಸಿಸ್ಟರ್. ಓಕೆ.
Inosuke, Mm-hmm. Rengoku, Mm-hmm. and Tomioka Giyu. Tomioka Giyu? I know his name. And her Mitsuri. ಮಿಚ್ಚುರಿ ಇದು ಇವಾಗ ಮಾಡಿರೋದು. Mom, do you know who are Hashira? Mm-hmm. She's a Hashira, he's a Hashira, Mm-hmm. he's a Hashira. Mm-hmm. They all are not Hashira, but in 4th season they will Hashira. But in another season they won't. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಅರ್ಥ ಆಗಲ್ಲ ಅಪ್ಪ. ಮಕ್ಕಳು ಏನಾದರೂ ಈ ಕಾರ್ಟೂನ್ಸ್ ಎಲ್ಲ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. Anyway, ಸಾರಿ, ಈ ಆನಿಮೆ ಎಲ್ಲ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ನಮಗೆಲ್ಲ ಏನು ಅರ್ಥ ಆಗಲ್ಲ. Mom, should I do the action of this? Wait. ಹಾಂ, Thunder breathing. 4th form. Thunderclap. ಇಷ್ಟೇನಾ? And I know I know all. Okay. You know that is the reason you are making all these drawings, no? If you don't know, how can you do? If you don't know, how can you make it? It is not possible. Right? Okay. So, ಹೇಗೆ ಮಾಡಿದಾನೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. Mom, can you buy a real katana for me? ರಿಯಲ್ ಕಟಾರ ಏನು ಫಸ್ಟ್ ಅದು ಹೇಳಿ ನನಗೆ. Katana means that long. You show me, then I will see whether it is useful or not. Okay? No, that is not for. That is not for playing, then I will not buy. Ah! No, I'm just telling you. You should know what you have to ask with your parents. That sharp. If it is not usable, you should not ask at all. Like chaku. ಎಕ್ಸಾಮ್ ಟೈಮಲ್ಲಿನೂ ಸಹ ಇವನು ಓದ್ದಿರಾ ಇದೇ ಕಲರ್ ಮಾಡ್ತಾ ಇದ್ದ. ಎಕ್ಸಾಮ್ಸ್ ಆರ್ ಓವರ್, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. But after 11 days I have to go. After 11 days you have to go to school. Friends, do you know? After 11 days I will go in 3rd and my class name is Begonia. ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟಿದ್ದಾರೆ ಇವ್ರ ಕ್ಲಾಸ್ ಯಾವುದು, ಟೀಚರ್ ಯಾರು ಅಂತ ಹೇಳಿ. No, I don't know teacher name. You don't know the teacher? Last time they introduced, no? Why this time? Soyaku, namayaku, namkoshino, namaya. Soyaku, namayaku. ಬಿದ್ರಿ ನನ್ನ ಮಗ ಏನೇನು ಆಡ್ತಾನೆ, ಏನೇನು ಕಲಿತಾನೆ. ಸರಿ ಫ್ರೆಂಡ್ಸ್, ಇಡ್ತೀನಿ ಫೋನ್ನ, ಕ್ಯಾಮ್ರಾ ಆಫ್ ಮಾಡ್ತೀನಿ, ಚಾರ್ಜಿಂಗ್ಗೆ ಮೊಬೈಲ್ ಇಡಬೇಕು. Demon Slayer fans. ಎಸ್, ಯಾರಾದರೂ ಡಿಮನ್ ಸ್ಲೇಯರ್ ಫ್ಯಾನ್ಸ್ ಇದ್ದೀರಾ? I love you Demon Slayer fans. ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? Who are Demon Slayer fans? Comment. ಕಾಮೆಂಟ್.